ನಾನಿಷ್ಟು ಹೇಳ್ತಾ ಇದ್ರು ನನ್ನ ಮುಂದೆನೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಈಗ ನನಗೆ ಓದೋದು ಬಿಟ್ಟು ಈ ನ್ಯಾಯ ಯೋಚನೆನೂ ತಲೆ ಆಗಿಲ್ಲ. ಸತ್ಯಕ್ಕೆ ನಾನು ಓದಬೇಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಮದುವೆ ಯಾಕಾದೆ? ಸಂಸಾರ ಮಾಡಕ್ ಯೋಗ್ಯತೆ ಇಲ್ದೇ ಇರೋರ್ಗೆ ಈ ಮದುವೆ ಎಲ್ಲ ಯಾಕೆ? ತಾರಾ, ದಿಸ್ ಇಸ್ ಟೂ ಮಚ್. ಮದುವೆ ಆದ್ಮೇಲೆ ಕಾಲೇಜ್ ಹೋಗ್ಬಾರ್ದು ಅಂತ ಯಾರು ಹೇಳಿದ್ದು? ನಾನ್ ಕಾಲೇಜ್ ಹೋಗ್ಬಾರ್ದು ಅಂತ ತಡಿತೀರಾ? ಇಲ್ಲ ಅಲ್ವಾ ಅಮ್ಮ? ನನಗಿಂತ ಕಮಲಿಗೆ ಎಜುಕೇಶನ್ ಮುಖ್ಯ. ಓದ್ಬೇಕು ಅನ್ನೋದೇ ಅವಳ ಗುರಿ. ಅದನ್ನ ತಡೆಯೋ ರೈಟ್ಸ್ ಯಾರಿಗೂ ಇಲ್ಲ. ಮುಚ್ಚೆ ಬಾಯಿ. ನಿನ್ ಜೀವನನೇ ನಿನ್ ಕೈನಲ್ಲಿಲ್ಲ, ಇನ್ ಇವಳ ಗುರಿ ಬಗ್ಗೆ ಮಾತಾಡ್ತಾ ಇದೀಯ ನೀನು? ನನ್ನ ಮನೇಲಿರೋಳು ನನ್ನ ಸೊಸೆಯಾಗಿರ್ಬೇಕೇ ಹೊರತು ಸ್ಟೂಡೆಂಟ್ ಆಗಲ್ಲ. ರಮೇಶ್, ನಿಂತ್ಕೊಳ್ಳಿ. ಎಲ್ಲದಕ್ಕೂ ಮನೆ ಯಜಮಾನ್ರೇ ಹೋಗಿ ನೋಡ್ಬೇಕಾ? ಇವಳಿರೋದು ಯಾಕೆ? ನೀನ್ ಹಠ ಬಿಡಲ್ವಾ ನೀನು? ಹೋಗೆ ನಿಂತ್ಕೋ. ಕಣ್ಣು ಒರೆಸ್ಕೊಂಡು ಹೋಗು. ಮೊಮ್ಮಗಳೇ, ಅಜ್ಜಿ, ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತು? ಏನಾಯ್ತು ಕಂದ? ಯಾಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತು ಕಮಲಿ? ಅದೇನಿಲ್ಲ ಅಜ್ಜಿ, ನೀವು ಬಂದ್ರಲ್ಲ ಆ ಕುಸಿಗೆ. ಇವಳು ಇಷ್ಟೆಲ್ಲ ಡ್ರಾಮಾ ಮಾಡೋಳಲ್ಲ, ಪಕ್ಕ ಇಲ್ಲಿ ಏನೋ ಆಗಿದೆ. ಅಮ್ಮ, ಒಳಗ್ ಬನ್ನಿಮ್ಮ. ಕಮಲಿ, ಕರ್ಕೊಂಬ, ಒಳಗ್ ಬಾ. ಸರ್, ಏನು ಕೊಡಲಿ? ದಟ್ಸ್ ಓಕೆ, ಆಮೇಲೆ ಹೇಳ್ತೀನಿ. ಕಮಲಿ ಟೆಂಪಲ್ಗೆ ಹೋಗಿದ್ದೆ, ಅವಳನ್ನ ಮೀಟ್ ಮಾಡಿ ರಾಖಿ ಕಟ್ಟೋಕೆ ಅನ್ನೋ ಸತ್ಯನ ಹೇಳ್ದೆ. ಈಗ ಹೇಳು, ನೀನ್ ಅಮ್ಮನ್ನ ಮೀಟ್ ಮಾಡಿದ್ಯಾ? ಹೌದು, ಸತ್ಯನೇ. ಎಲ್ಲ ಸರಿಯಾಗಿದೆ ಅನ್ಕೊಂಡಾಗ ಈಗ ಏನಾದ್ರೂ ಒಂದು ನಡೆಯುತ್ತಲ್ಲ. ಯಾಕೆ ಹೀಗೆ ಮಾಡಿದ್ರಿ ಕಮಲಿ ಅವರ? ನನ್ನ ಹತ್ರ ಇದ್ರ ಬಗ್ಗೆ ಮೊದಲೇ ಯಾಕೆ ಹೇಳಲಿಲ್ಲ? ನನ್ನ ಮೊಮ್ಮಗಳು ನನ್ನ ನೋಡಿದ ಕೂಡಲೇ ಎಮೋಷನಲ್ ಆಗ್ಬಿಟ್ಲು. ಇಷ್ಟು ದಿನ ಮಹಾಜನ್ ಮನೇಲೇ ಇದ್ಲು, ಅಲ್ಲಿಂದ ಈಗ ದೂರ ಆಗಿದ್ದಾಳಲ್ಲ, ಅದಕ್ಕೆ ಇರ್ಬೋದು. ನನಗ್ಯಾಕೋ ನಿಮ್ಮನ್ನ ನೋಡಿ ಕಮಲಿ ಎಮೋಷನಲ್ ಆದ್ಲು ಅಂತ ಅನಿಸ್ತಿಲ್ಲ. ಕಮಲಿ, ಆರ್ ಯು ಆಲ್ ರೈಟ್? ಅದೇನು ಅಂದ್ರೆ ಶಿ ಇಸ್ ಫೈನ್. ಕಮಲಿ, ಕಾಫಿ ತಂದ್ಕೊಡಮ್ಮ. ನಂಗೇನೋ ಅನಿಕಾ ಹೇಳ್ತಿರೋದು ನಿಜ ಅಂತ ಅನಿಸ್ತಿದೆ. ಕಮಲಿಗೆ ನಮ್ಮ ಮೇಲೆ ಪ್ರೀತಿ ಗೌರವ ಇದೆ ನಿಜ, ಆದರೆ ನನ್ನ ನೋಡಿದ ಕೂಡಲೇ ಅಷ್ಟೊಂದು ಎಮೋಷನಲ್ ಆಗುವಂಥವಳಲ್ಲ ಅವಳು. ಯಾಕ್ತಾರ? ಏನಾಯ್ತು? ಯಾಕೆಂದ್ರೆ ಈ ಮನೇಲಿ ಅವಳಿಗೆ ಟಾರ್ಚರ್ ಕೊಡ್ತಿದೀವಿ, ಅದಕ್ಕೆ. ತಾರಾ,
ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಕೊಂಕುತ್ರ ಕೊಡಬೇಡ. ಕೊಂಕ ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ ಅನ್ನಪೂರ್ಣಮ್ಮ ಅವರೇ. ನಾನು ಅವಳಿಗೆ ಬುದ್ಧಿ ಹೇಳೋದು ಅವಳ ಕಣ್ಣಿಗೆ ಟಾರ್ಚರ್ ತರ ಕಾಣ್ತಾ ಇದೆ. ಅದಕ್ಕೆ ನಿಮ್ಮನ್ನ ನೋಡಿದ ತಕ್ಷಣ ತಪ್ಕೊಂಡು ಅಳ್ತಿರೋದು. ಬುದ್ಧಿ ಹೇಳಿದ್ರ? ಅಲ್ಲ ತಾರ, ನನ್ನ ಮೊಮ್ಮಗಳು ಏನು ತಪ್ಪು ಮಾಡಿದ್ಲು? ನಿಮ್ ಮೊಮ್ಮಗಳನ್ನ ಮದ್ವೆ ಮಾಡಿ ಕಳ್ಸಿರೋದು ಸಂಸಾರ ಮಾಡೋಕ ಅಥವಾ ಊರ್ ಸುತ್ತೋಕ? ತಾರ, ಏನ್ ಮಾತಾಡ್ತಾ ಇದೀಯಾ? ವಾವ್, ಅಮೇಜಿಂಗ್. ಈಗ ಈಗ ಆಟ ಮಜಾ ಕೊಡ್ತಿದೆ. ನಿಮ್ಮ ಮೊಮ್ಮಗಳಿಗೆ ನಂದ ಮನೆತನಕ್ಕಿಂತ ಅವಳ ಸ್ವಾರ್ಥನೇ ಮುಖ್ಯ ಅಂತ ನನ್ನ ಮುಂದೆನೆ ಹೇಳ್ತಾಳೆ. ಈ ಮನೆ ಸೊಸೆ ಆಗಿರೋದಕ್ಕಿಂತ ಕಾಲೇಜ್ಗೆ ಹೋಗಿ ಓದೋದೇ ಅವಳ ಗುರಿ ಅಂತೆ. ಅಲ್ಲ ತಾರ, ಕಾಲೇಜ್ಗೆ ಹೋಗಿ ಓದ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿದೆ ಹೇಳು? ಓ, ಇದ್ರಲ್ಲಿ ನಿಮ್ ಕಣ್ಣಿಗೂ ತಪ್ಪು ಕಾಣ್ತಿಲ್ವಾ? ಅದೇ ಪ್ರಾಬ್ಲಮ್ ಆಗಿದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಅವಳು ತಪ್ಕೊಂಡು ಅಳ್ತಿರೋದು ಇದೇ ಕಾರಣಕ್ಕೆ. ಈ ಕಷ್ಟದಿಂದ ನನ್ನನ್ನ ಪಾರ್ ಮಾಡಿ ಅನ್ನೋ ಹಾಗೆ. ತಾರ, ಈಗ ಆ ಮಾತೆಲ್ಲ ಯಾಕೆ? ಅವರು ನಮ್ಮನೆಗೆ ಬಂದಿದ್ದಾರೆ, ಈಗೆಲ್ಲ ಮಾತಾಡೋದು ಸರಿಯಲ್ಲ. ಈಗ ಮಾತಾಡ್ದೆ ಇನ್ಯಾವಾಗ ಮಾತಾಡೋದು? ನನ್ನ ಮೊಮ್ಮಗಳು ಕಾಲೇಜ್ಗೆ ಹೋಗ್ತೀನಿ ಓದ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿದೆ? ನಮ್ಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅವಳು ಕಾಲೇಜ್ ಹೋಗೋದನ್ನ ನೀವ್ ಯಾಕೆ ತಡಿಬೇಕು? ಅದ್ರಲ್ಲಿ ಏನ್ ಸಮಸ್ಯೆ? ನೋಡಿ, ನಮಗ್ ಬೇಕಾಗಿರೋದು ಸಂಸಾರ ಮಾಡೋ ಸೊಸೆ, ಮನೆಯಿಂದ ಆಚೆ ಅಲಿಯೋ ಸೊಸೆ ಅಲ್ಲ. ವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಇರೋರ್ನ ಇಷ್ಟೊಂದು ಕೀಳಾಗಿ ನೋಡ್ಬಾರ್ದು ತಾರ. ಅಲ್ಲ, ಕಾಲೇಜ್ ಹೋಗೋರೆಲ್ಲ ಊರ್ ಸುತ್ತಾರೆ, ಸಮಯ ಕಳೀತಾರೆ ಅಂತ ಅನ್ಕೊಂಡಿದ್ಯಾ? ಅದು ನಿನ್ ತಪ್ಪು ಕಲ್ಪನೆ ತಾರ. ನಾನು ಒಂದು ದೊಡ್ಡ ವಿದ್ಯಾಸಂಸ್ಥೆನ ನಡೆಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆ ಎಜುಕೇಶನ್ ಸಿಗ್ಬೇಕು ಅನ್ನೋದೇ ನಮ್ಮ ಸಂಸ್ಥೆಯ ಧ್ಯೇಯ. ಅದರಲ್ಲೂ ಹೆಣ್ಮಕ್ಳ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಸಂಸ್ಥೆ ನಮ್ದು. ಅಂತ ಸಂಸ್ಥೆಯಿಂದ ಬಂದು ನನ್ನ ಮಗಳನ್ನ ಓದ್ಬೇಡ ಅಂತ ಹೇಳ್ತಾ ಇದೆಯಲ್ಲ ತಾರ. ಕರೆಕ್ಟ್. ನೀವ್ ಹೇಳೋದನ್ನ 100% ನಾನು ಒಪ್ತೀನಿ. ನಿಮ್ಮ ಮನೆತನಕ್ಕೆ ಒಂದು ಸಂಸ್ಥೆ ಇದೆ, ಅದಕ್ಕೊಂದು ಗುರಿ ಇದೆ. ಹಾಗೆ ನಮಗೂ ಒಂದು ಮನೆತನ ಇದೆ, ಅದಕ್ಕೂ ಒಂದು ಗುರಿ ಇದೆ. ಅನ್ನಪೂರ್ಣಮ್ಮ ಅವರೇ, ನಿಮ್ಮ ಮೊಮ್ಮಗಳು ಮೊದಲು ನಮ್ಮ ಮನೆ ಸೊಸೆ, ಆಮೇಲೆ ಬೇರೆ ಎಲ್ಲ. ಇಲ್ಲ, ನಮ್ ಕಮಲಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಕಂದ, ನೀನ್ ಕಾಲೇಜ್ ಹೋಗ್ತೀಯಾ, ಮುಂದಕ್ಕೆ ಓದ್ತೀಯಾ, ಅಷ್ಟೇ. ದಟ್ಸ್ ಇಟ್. ಮತ್ ಯಾಕೆ ಮದ್ವೆ ಮಾಡಿ ನನ್ನ ಮಗನಿಗೆ ಗಂಟು ಹಾಕಿದ್ರಿ? ನೀವೇ ನಿಮ್ ಮನೇಲಿ ಇರಿಸ್ಕೊಂಡು ಓದಿಸ್ಬೋದಿತ್ತಲ್ಲ. ಹೊರ ಮಾತು ಮಾತು. ಶಾಂತವಾಗಿರೋ ಅನ್ನಪೂರ್ಣ ಯಾವಾಗ್ಲೂ ಹಾಗೆ ಇರೋದಿಲ್ಲ. ಅದರಲ್ಲೂ ನನ್ನ ಮೊಮ್ಮಗಳ ಸಮಸ್ಯೆ ಆದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ. ಸರಿ ಅನ್ನಪೂರ್ಣಮ್ಮ ಅವರೇ, ಸರಿ. ನೀವದೇನ್ ಮಾಡ್ಬೇಕು ಅಂತಿದ್ದೀರೋ ಧಾರಾಳವಾಗಿ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಇವಳು ಓದ್ಲಿ, ಊರ್ ಸುತ್ತಲಿ, ಅಷ್ಟೇ ಯಾಕೆ ದೇಶಕ್ಕೆ ಕೀರ್ತಿ ತರೋ ಕೆಲಸ ಮಾಡ್ಲಿ. ಆದ್ರೆ ಅದೆಲ್ಲಾನು ನಿಮ್ ಮನೇಲಿ ಮಾಡ್ಲಿ, ಇಲ್ಲಿ ಬೇಡ. ನಿಮ್ಮ ಮೊಮ್ಮಗಳನ್ನ ನಿಮ್ಮನೆ ಕರ್ಕೊಂಡು ಹೋಗಿ ಓದಿಸಿ. ಅಜ್ಜಿ, ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡಿ. ನನ್ನಿಂದಾಗಿ ನಿಮ್ಮಿಬ್ರ ಮಧ್ಯೆ ಜಗಳ ಆಗೋದು ಬೇಡ. ಮಾಡೋದೆಲ್ಲ ಮಾಡಿ ಈಗ ನಾಟಕ ಮಾಡ್ತಿದ್ದೇನೆ. ಒಂದ್ ನಿಮಿಷ ಕಮಲಿ. ತಾರಾ, ಇದೇನಿದು ನಿನ್ ಮಾತು? ಹೌದು. ಹಾಗಿದ್ರೆ ನಂದು ಒಂದು ಮಾತಿದೆ, ಕೇಳಿಸ್ಕೊಂಡ್ಬಿಡು.
ಕಮಲಿ ಈ ಮನೆಯಲ್ಲಿ ಸಂತೋಷವಾಗಿರ್ತಾಳೆ ಇದ್ದಾಳೆ ಅಂತ ನಾನು ನಂಬಿದ್ದೆ. ಅವಳು ಏನನ್ನ ಸಾಧಿಸ್ಬೇಕು ಅಂತ ಬೆಂಗಳೂರು ಬಂದ್ಲೋ ಅದಕ್ಕೆ ನೀವುಗಳ ಅಡ್ಡಿ ಆಗ್ತಾ ಇದ್ದೀರಾ. ಅದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡ್ತಾರಾ, ನೀನ್ ನಿನ್ನ ನಿರ್ಧಾರನ ಹೇಳಿದ್ಯಾ, ಈಗ ನಾನು ನನ್ನ ನಿರ್ಧಾರನ ಹೇಳ್ತೀನಿ, ಕೇಳಿಸ್ಕೊ. ಅಜ್ಜಿ, ಅಮ್ಮ ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರು ಅಷ್ಟೇ. ಆದ್ರೆ ಕಮ್ಲಿಗೇನು ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ಅಪ್ಪ ಹೇಳಿ. ಇಲ್ಲ ರಚನಾ, ನಾನು ನಿಮ್ಮ ತಾಯಿನ ಮದುವೆ ಸಮಯದಿಂದನೂ ಗಮನಿಸ್ತಾನೆ ಇದ್ದೀನಿ. ನಮ್ಮ ಕಮಲಿ ಮೇಲೆ ಅಸಹನೆ ಜಾಸ್ತಿ ಆಗ್ತಾನೆ ಇದೆ. ಮದುವೆಯಲ್ಲೂ ಅಷ್ಟೇ, ಈಗಲೂ ಅಷ್ಟೇ. ಅದಕ್ಕೆ ಕಾರಣ ನಿಮ್ಮ ಮೊಮ್ಮಗಳೇ. ವಜ್ರನ ದ್ವೇಷ ಮಾಡೋದಕ್ಕೆ ಅದ್ರ ಬೆಲೆನೇ ಕಾರಣ ಅಂದಂಗಾಯ್ತು. ನನ್ನ ಮೊಮ್ಮಗಳು ವಜ್ರ. ಅದು ನಿಮ್ ಕಣ್ಣಿಗೆ, ನಮಗಲ್ಲ. ಮಾತು ಬೇಡ. ಈಗೇನು, ನನ್ನ ಮೊಮ್ಮಗಳು ಕಾಲೇಜ್ ಹೋಗ್ಬಾರ್ದು ಅಷ್ಟೇ ತಾನೇ? ಹಾಗಿದ್ರೆ ನಂದಾ ಫ್ಯಾಮಿಲಿ ನಮ್ಮ ಕಾಲೇಜಿನ ಟ್ರಸ್ಟಿ ಪೊಸಿಷನ್ ಇಂದ ಹಿಂದೆ ಸರಿಬೇಕಾಗತ್ತೆ. ಶೇರ್ಸ್ನ ವಾಪಸ್ ತಗೋಬೇಕಾಗತ್ತೆ. ಮಹಾಜನ್ ಕುಟುಂಬದ ವಿದ್ಯಾಸಂಸ್ಥೆ ಮೇಲೆ ಗೌರವ ಇಲ್ಲದೆ ಇರೋರ್ ಶೇರ್ಸ್ ನಮಗ್ ಬೇಕಾಗಿಲ್ಲ. ಈ ಹಳ್ಳಿ ಗುಗ್ಗುಗೋಸ್ಕರ ತಾರಾ ಆಂಟಿಗೆ ಅಗೇನ್ಸ್ಟ್ ಹೋಗ್ತಾ ಇದಾರಲ್ಲ ಇವರು. ಅಜ್ಜಿ, ನೀವ್ ಹೇಳ್ತಿರೋದು ಅದು ದೊಡ್ಡವ್ರು ಮಾತಾಡುವಾಗ ಅನ್ನಪೂರ್ಣಮ್ಮ ಅವರೇ, ನೀವೇನ್ ಮಾತಾಡ್ತಿದ್ದೀರಾ ಅನ್ನೋ ಅರಿವು ನಿಮ್ಗಿದೆ ಅಲ್ವಾ? ತೀರಾ ಪರ್ಸನಲ್ ಆಗಿ ತಗೋತಿದ್ದೀರಾ. ಪರ್ಸನಲ್ ಅಲ್ಲದೆ ಇನ್ನೇನ್ ತಾರ? ಕಮಲಿ ನನ್ನ ಮೊಮ್ಮಗಳು, ಅವಳ ವಿಚಾರದಲ್ಲಿ ನನಗೆ ಯಾವುದು ದೊಡ್ಡದಲ್ಲ. ಅಜ್ಜಿ, ಕಮಲಿ, ನೀನ್ ಏನು ಹೇಳ್ಬೇಡ. ನೀನ್ ಈ ಕ್ಷಣನೂ ಎಲ್ರ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದಕ್ಕೋಸ್ಕರ ನಿನ್ ಸಂತೋಷನ ಬಲಿ ಕೊಡಬೇಕು ಅಂತ ಏನೂ ಇಲ್ಲ. ಹೇಳು ತಾರ, ನೀನೇನ್ ಹೇಳ್ತೀಯ ಹೇಳು. ಹೇಳೋದೆಲ್ಲ ನೀವೇ ಹೇಳಿದಿರಲ್ಲ, ಇನ್ ನಾನ್ ಹೇಳೋಕಿನ್ನೇನಿದೆ? ನೋಡ್ತಾರ, ಅತ್ತೆ ಸೊಸೆ ಸಂಬಂಧ ತಾಯಿ ಮಗಳ ಹಾಗೆ. ಕಮಲಿ ತನ್ನ ತಾಯಿನೇ ಎದುರಾಕೊಂಡು ಓದಕ್ಕೆ ಅಂತ ಇಲ್ಲಿಗೆ ಬಂದವಳು ಈಗ ಅತ್ತೆನ ಎದುರಾಕೊಳ್ಳೋದು ಅವಳಿಗೇನು ದೊಡ್ಡ ವಿಷಯ ಅಲ್ಲ. ಆದರೂ ಕಷ್ಟನೆಲ್ಲ ಅವಳೊಬ್ಬಳೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾಳೆ ಅಂದರೆ ಅದು ನಿಮ್ಮ ಮನೆ ಮೇಲೆ, ನಿಮ್ಮಗಳ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ. ಅದನ್ನು ಗೌರವಿಸೋದು ನಿಮ್ಮೆಲ್ಲರ ಕರ್ತವ್ಯ. ಅದು ನಿಮ್ಗೆ ತಿಳಿದೇ ಇದೆ ಅನ್ಸತ್ತೆ. ನನ್ನ ಮೊಮ್ಮಗಳು ಕಾಲೇಜ್ಗೆ ಹೋಗ್ಲಿ, ದಯವಿಟ್ಟು ಬೇಡ ಅನ್ಬೇಡಿ. ಅಜ್ಜಿ, ಅಳ್ಬೇಡ ಕಂತ, ಅಳ್ಬೇಡ. ನಿನ್ನಿಂದ ಏನೂ ತಪ್ಪಾಗಿಲ್ಲ. ನನ್ನಿಂದ ಎಲ್ರಿಗೂ ತೊಂದರೆ ಅಜ್ಜಿ. ಚೇಚೆ, ಹಾಗೆ ಕಂದ್ಕೋತೀಯ? ನೋಡು, ಈ ಅಜ್ಜಿ ಇರೋವರೆಗೂ ನಿನ್ಗೆ ಯಾವ ತೊಂದರೆನೂ ಬರೋದಿಲ್ಲ. ನೀನು ಹೆದರ್ಕೋಬೇಕಾಗಿಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ತಾರ ಹಾಗೆ ಒಂದು ಕ್ಷಣ ಹೀಗಿರ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ. ಅವಳ ಜೊತೆ ನಾನು ಮಾತಾಡ್ತೀನಿ. ನಿಮ್ಮೆಲ್ಲರನ್ನು ನಂಬಿನೇ ನಾನು ಕಮಲಿನ ನಿಮ್ಮನೆ ಸೊಸೆಯಾಗಿ ಕಳಿಸಿರೋದು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮೆಲ್ಲರ ಕರ್ತವ್ಯ. ಹೌದಮ್ಮ, ಕಮಲಿನ ಚೆನ್ನಾಗಿ ನೋಡ್ಕೋತೀವಿ.
ಅರೆ ಕಮ್ಲಿ ಅವ್ರ ಹ್ಯಾಂಡ್ ರೈಟಿಂಗು. ರಿಸಿ ಸರ್, ನಾನೀಗ ನಿಂತವ ಏಟೇಕ್ ಸಮ ಕೇಳಿದ್ರು ನಿಮಗೆ ನನ್ನ ಯಾಕಿರೋ ಕೋಪ ಕಮ್ಮಿ ಆಯ್ತದ ಅನ್ನೋದು ಸಂಶಯನೇಯ. ನಾನು ನಿಮಗೆ ಆಟೋ ನೋವು ಮಾಡೀನಿ. ಆದ್ರೆ ಸರ್, ನಾನು ನಿಮ್ಮಿಂದ ಈ ವಿಷಯನ ಮುಚ್ಚಿಡ್ಬೇಕು ಅಂತ ಮಾಡ್ಲಿಲ್ಲ. ರಚನಾ ಬಲವಂತವಾಗಿ ಹಠದಿಂದ ಅಮರಣ್ಣನ ದ್ವೇಷಿಸ್ತಾವಳೆ ಹೊರತು ಅವಳ ಮನ್ಸ್ನಾಗೆ ಅಮರಣ್ಣನ ಮ್ಯಾಕೆ ಪ್ರೀತಿ ಐತೆ ಸರ್. ಇಲ್ಲ ಅಂದಿದ್ರೆ ಅವಳು ಯಾಕೆ ಇನ್ನೂ ಅವ್ರು ಕಟ್ಟಿದ ತಾಳಿನ ಮಡಿಕತ್ತಿದ್ಲು? ನೀವೇ ಹೇಳಿ. ತಾಳಿಗೊಂದು ಬೆಲೆ ಐತೆ ಸರ್, ಅದು ರಚನಂಗೂ ಗೊತ್ತೈತೆ. ಅವಳ ಪ್ರೀತಿ ಬೂದಿ ಮುಚ್ಚಿದ್ ಕೆಂಡಿದಂಗೈತೆ. ಬೂದಿ ಸರ್ಸಿದ್ರೆ ಪ್ರೀತಿ ಒಳಿತೈತೆ ಸರ್. ಇದನ್ನ ನಾನು ಎಲ್ರಿಗೂ ರಚನಾ ಪರವಾಗಿ ಹೆಂಗ್ ಅರ್ಥ ಮಾಡಿಸ್ಲಿ ಗೊತ್ತಾಯ್ತಿಲ್ಲ. ಇದ್ರಿಂದ ನಿಮಗ್ ನೋವಾಗಿದ್ರೆ ದಯವಿಟ್ಟು ನನಗ್ ಕ್ಷಮಿಸಿ ಸರ್. ನಿಮ್ಗೆ ನೋವು ಮಾಡಿ ನನಗ್ ನಗಕ್ ಸಾಧ್ಯ ಇಲ್ಲ ಸರ್. ಇಂತಿ ನಿಮ್ಮ ಕಮ್ಲಿ ರಿಷಿ ನಂದ. ಕಮ್ಲಿ ಅವರು ಆಗಿರೋ ತಪ್ಪನ್ನ ಒಪ್ಕೊಂಡು ಅವ್ರ ಪರ ಇರೋ ನ್ಯಾಯನ ಹೇಳ್ತೀಯಾರ. ಅವ್ರ ಈ ಗುಣನೇ ಅಲ್ವಾ ನಂಗೆ ತುಂಬ ಇಷ್ಟ ಆಗೋದು. ನೋನು ಹಾಗಂತ ಅವ್ರ ಅಮ್ಮರ ಪರ ನಿಂತ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗತ್ತಾ? ಇದು ರಚನಾ ಬದುಕಿನ ಪ್ರಶ್ನೆ. ಇದರಲ್ಲಿ ಕಮ್ಲಿ ಅವ್ರ ತಪ್ಪೇನಿದೆ? ಅವರು ಜೆನ್ಯೂನ್ಲಿ ಟ್ರೈ ಮಾಡ್ತೀಯಾರಷ್ಟೇ. ಮನೆಗೆ ಬಿಡ್ನೆ ಬನ್ನಿ ಸರ್, ಕಾಯ್ತಾ ಇರ್ತೀನಿ. ಬೇರೆ ಏನೋ ವಿಷಯಕ್ಕೆ ಬಂದು ಏನೋ ನಡೆದೋಯ್ತು. ಕಮಲಿ, ನಾನು ನಿನಗೆ ಹೇಳೋದಿಷ್ಟೇ, ನಿನ್ನ ಮನಸ್ಸಿಗೆ ಅನ್ಸಿದ್ದನ್ನ ನೀನು ಮಾಡು, ಅರ್ಥ ಆಯ್ತಾ? ಕಮಲಿ, ನೀನು ಒಳ್ಳೆ ಗುಣಕ್ಕೆ ನೀನು ಯಾರಿಗೂ ಕೆಡಕನ್ನ ಬಯಸಲ್ಲ. ನೀನು ಹೆದರ್ಬೇಕಾಗಿಲ್ಲ ಕಮಲಿ, ಹೆದರ್ಬೇಕಾಗಿಲ್ಲ. ರಮೇಶ್, ನಾವಿನ್ನು ಹೊರಡ್ತೀವಿ. ಬರ್ಲಕ್ಕಂದ? ನಾನು ಬಂದ ವಿಷಯನೇ ಮರ್ತ್ಬಿಟ್ಟೆ ನೋಡು. ಕುಮಾರ್, ಅದನ್ನ ತಗೊಂಡ್ ಬಾ. ಕಮಲಿ, ಇದು ನಿನ್ಗೆ. ಮದುವೆ ಆದಮೇಲೆ ಹೆಣ್ಮಕ್ಳು ಹಳೇದಿನೆಲ್ಲ ಮರಿಬೇಕು ಅನ್ನೋದು ದಡ್ಡತನ. ಇದು ನಿನ್ನ ಹತ್ರನೇ ಇರಲಿ ಕಮಲಿ. ಇದನ್ನು ಕೊಟ್ಟು ಹೋಗೋಣ ಅಂತಾನೆ ಬಂದೆ. ಅಜ್ಜಿ, ಥ್ಯಾಂಕ್ಸ್ ಅಜ್ಜಿ. ಇದೇನು ಹೊಸ ಅಭ್ಯಾಸ? ಅಜ್ಜಿಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಓ, ನಂದ ಫ್ಯಾಮಿಲಿಯಿಂದ ಬಂದಿರೋ ಹೊಸ ಮ್ಯಾನರ್ಸ ಇದು? ಆಲ್ ದ ಬೆಸ್ಟ್ ಕಂದ. ನಿನ್ನ ಆಸೆನ ಕನಸನ್ನ ನೆರವೇರಿಸ್ಕೊ. ಚೆನ್ನಾಗಿ ಓದು. ಬರ್ತೀನಿ.